ಡೈರೆಕ್ಟರ್ ಮೊದಲಿಗೆ ಚಿತ್ತಾರ ಸಂಸ್ಥೆಗೆ ನಿಮಗೆ ಸ್ವಾಗತ. ಈಗ ವಾಸಂತಿನಲ್ಲಿದ್ದಾಗ ಮಠ, ಆಮೇಲೆ ಇತ್ತೀಚೆಗೆ ನೈಟ್ ಕರ್ಫ್ಯೂ ಇಂಥ ಸಿನಿಮಾ ಮಾಡಿದವರು ಸಡನ್ ಆಗಿ ಒಂದು ಮಕ್ಕಳ ಸಿನಿಮಾ ಮಾಡೋದಕ್ಕೆ ನಿರ್ಧಾರ ಆಯ್ತು ಸರ್. ಇಲ್ಲ ನೋಡ್ತಾ ನೋಡಿ ಮಾತಾಡಿ ಸರ್. ಆಕ್ಚುಲಿ ನನಗೆ ಕತೆ ಹೇಳೋದಿಷ್ಟ, ಸ್ಟೋರಿ ಟೆಲ್ಲರ್. ಸೊ ನನಗೆ ಅನ್ಸತ್ರ ಒಂದು ಕತೆ ಹೇಳಿದಾಗ ಮತ್ತೆ ಅದೇ ತರದ ಇನ್ನೊಂದು ಕತೆ ಹೇಳಬಾರ್ದು ಅಂದ್ರೆ ಹೇಳೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಈಗ ನೀವು ನನ್ನ ಸಿನಿಮಾ ಜರ್ನಿ ತಗೊಂಡ್ರೆ, ನೀವು ವಾಸಂತಿ ಹೇಳಿದಾಗ ಬಂದ್ರೆ ಪ್ಯೂರ್ ಲವ್ ಸ್ಟೋರಿ, ಮಠ ಬಂದ್ಬಿಟ್ಟು ಅದು ಇದು ಒಂದು ತತ್ವಶಾಸ್ತ್ರ, ಅದೊಂಥರ ಜರ್ನಿ ಸಿನಿಮಾ, ಡಾಕು ಡ್ರಾಮಾ ಅಂತ ಹೇಳ್ಬೋದು. ನೈಟ್ ಕರ್ಫ್ಯೂ ಸಸ್ಪೆನ್ಸ್ ಥ್ರಿಲ್ಲರ್, ಇದು ಮಕ್ಕಳ ಸಿನಿಮಾ ಅಂತ. ಅಂದ್ರೆ ನಿಮ್ಗೆ ಒಂದೊಂದು ಕತೆನ ಒಂದೊಂದು ತರ ಹೇಳ್ಬೇಕು ಅನ್ನೋದೊಂದು ಆಸೆ ಇರುತ್ತೆ ಡೈರೆಕ್ಟರ್ಗೆ. ನನಗೆ ಒಂದು ಜಾನ್ರಿಗೆ ಸ್ಟಿಕ್ ಆಗೋಕೆ ಇಷ್ಟ ಇಲ್ಲ. ಹಾಗಾಗಿ ನಾನು ನೈಟ್ ಕರ್ಫ್ಯೂ ಆದ್ಮೇಲೆ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಪ್ರಶ್ನೆ ಬಂದಿತ್ತು ನನಗೆ. ಬಟ್ ನೈಟ್ ಕರ್ಫ್ಯೂ ಮಾಡುವಾಗ್ಲೇನೆ ಕೂಡ ನನಗೆ ಈ ಹುಡುಗಿ, ಚಿಕ್ಕ ಹುಡುಗಿ ತಾಯಿ ಬಂದ್ಬಿಟ್ಟು ಹಿಂಗೆ ಮಾತಾಡುವಾಗ ಅವರು ಬೇರೆ ಒಂದು ಉದ್ದೇಶ ಇಟ್ಕೊಂಡು ಬಂದ್ರು, ಒಂದು ಸಿನಿಮಾ ಮಾಡ್ಕೊಡಿ ಸರ್ ಅನ್ನೋ ತರದಲ್ಲಿ ಬಂದ್ರು. ನಮ್ಮ ಫ್ರೆಂಡ್ ಒಬ್ರು ಪರಿಚಯ ಮಾಡಿಸಿದ್ರು. ಅವಾಗ ನಾನು ಅವ್ರು ಕೇಳಿದೆ ಯಾವ ಸಿನಿಮಾ ಮಾಡ್ತೀನಿ ಅಂದ್ರೆ, ಹುಡುಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ ಸರ್, ಡ್ಯಾನ್ಸ್ ಒಂದು ಸಿನಿಮಾ ಮಾಡ್ಕೊಡಿ ಅಂತ. ಬಟ್ ನನಗೆ ಡ್ಯಾನ್ಸ್ ತುಂಬಾ ಲಿಮಿಟೇಷನ್ ಅನಿಸ್ತು. ಯಾಕಂದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ನೀವು ಬರೀ ರೀಲ್ಸ್, ಇನ್ಸ್ಟಾಗ್ರಾಮ್ಸ್ ಎಲ್ಲ ನೋಡಿದ್ರೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಅವ್ರನ್ನ ನಾವು ಇವತ್ತು ಕಷ್ಟ ಒಪ್ಸೋದು. ಹಾಗಾಗಿ ಇನ್ನೇನಾದ್ರು ಸ್ಪೆಷಲ್ ಆಗಿ ಮಾಡ್ಬೇಕಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಕತೆ ಮಾಡಕ್ ಮುಂಚೆ. ಆವಾಗ ನನಗೆ ಏನ್ ಅನಿಸ್ತು ಅಂದ್ರೆ, ಈ ಹುಡುಗಿ ಬಗ್ಗೆ ಇನ್ನೂ ನಾನು ಅವಳು 3 ವರ್ಷದಿಂದನೇ ಟೇಕ್ವಾಂಡೋ ಕಲಿತಿದ್ದಾಳೆ ಅಂತ ಅನಿಸ್ತು. ಸೊ ಟೇಕ್ವಾಂಡೋ ಬಗ್ಗೆ ಭಾರತದಲ್ಲಿ ಸಿನಿಮಾ ಬಂದಿರಲಿಲ್ಲ. ಫುಲ್ ಡೆಡಿಕೇಟೆಡ್ ಆಗಿ ಟೇಕ್ವಾಂಡೋ ಯಾರು ಬಳಸ್ಕೊಂಡಿಲ್ಲ. ಆಮೇಲೆ ಟೇಕ್ವಾಂಡೋ ಬಗ್ಗೆ ಒಂದು ಎಜುಕೇಶನ್ ಇಲ್ಲಮ್ಮ. ಇವತ್ತು ಏನು ಅಂದ್ರೆ, ಆ ಟೇಕ್ವಾಂಡೋ ಯೂನಿಫಾರ್ಮ್ ನೋಡಿದ ತಕ್ಷಣ ಎಲ್ಲರೂ ಏನಂದ್ರೆ ಕರಾಟೆ ಅಂತ ಅನ್ಕೊಂಡಿದ್ದಾರೆ. ಬಟ್ ಟೇಕ್ವಾಂಡೋ ಬೇರೆ, ಕರಾಟೆ ಬೇರೆ. ಬಟ್ ವಾಟ್ ಆರ್ ದ ಫೆಸಿಲಿಟಿ ಏನಿದೆ ಟೇಕ್ವಾಂಡೋ ಏನೇನು, ಈಗ ಅಕಸ್ಮಾತ್ ಈಗ ಮಕ್ಕಳು ನಿಜವಲ್ಲೂ ಇದನ್ನ ನೋಡಿ ಅಳವಡಿಸ್ಕೊಂಡ್ರೆ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾದಲ್ಲಿ ಹೆಲ್ಪ್ ಆಗುತ್ತೆ. ಜೊತೆಗೆ ಒಲಿಂಪಿಕ್ಸ್ ಅಲ್ಲಿ ಗೇಮ್ ಇದೆ, ಅದೇ ಕರಾಟೆ ಇಲ್ಲ, ಬೇರೆ ಯಾವುದೇ ಮಾರ್ಷಲ್ ಆರ್ಟ್ಸ್ ಕೂಡ ಇದ್ರಲ್ಲಿಲ್ಲ. ಹಾಗಾಗಿ ನಾವು ಈ ಸಿನಿಮಾ ಮಾಡೋದ್ರ ಮೂಲಕ ಒಂದಷ್ಟು ಮಕ್ಕಳಿಗೆ, ದೊಡ್ಡವರು ಯಾವ ತರ ಇನ್ಸ್ಪಿರೇಷನ್ ತಗೋದ್ರೆ ಗೊತ್ತಿಲ್ಲ, ಮಕ್ಕಳಿಗೆ ಈ ಸಿನಿಮಾ ಮಾಡಿದ್ರೆ ಮಕ್ಕಳು ನೋಡಿದ್ರೆ ಬಹುಶಃ ಇದು ಒಂದು ರೀತಿ ಇನ್ಸ್ಪಿರೇಷನ್ ಆಗುತ್ತೆ ಅಂತ ಒಂದನಿಸ್ತು. ಆದ್ರೂ ಕೂಡ ಆಮೇಲೆ ನಾನು ಇನ್ನೊಂದು ನಂಬಿಕೆ ಏನಪ್ಪಾ ಅಂದ್ರೆ, ಮಕ್ಕಳ ಸಿನಿಮಾ ಅಂದ ತಕ್ಷಣ ಯಾವ್ದೋ ಒಂದು ಬೋರಿಂಗ್ ಆಗಿ ಒಂದು ಸಬ್ಜೆಕ್ಟ್ ತಗೊಂಡು ಯಾವ್ದೋ ಒಂದು ಸಮಸ್ಯೆನ ಮಕ್ಕಳು ಆ ತರದ್ ಮಾಡೋದ್ ಬೇಡ ಅಂತ ನಾನು ಮೊದ್ಲಿಂದನು ಅನ್ಕೊಂಡವನು. ಹಾಗಾಗಿ ಟೇಕ್ವಾಂಡೋ ಗರ್ಲ್ ಮಕ್ಕಳ ಸಿನಿಮಾ ಅಷ್ಟೇ, ಬಟ್ ಎಲ್ಲ ಕುತ್ಕೊಂಡು ಏನ್ ನೋಡಿ ಎಂಜಾಯ್ ಮಾಡ್ಬೋದು ಆ ತರ ಸಿನಿಮಾ. ಇಟ್ಸ್ ಎ ಕಮರ್ಷಿಯಲ್ ಮೂವಿ ಅಂತಾನೆ ಹೇಳ್ಬೋದು. ಓಕೆ, ನೀವು ಈ ಸಬ್ಜೆಕ್ಟ್ ತಗೊಂಡಾಗ, ಒಂದು ಸ್ಪೋರ್ಟ್ಸ್ ಸಬ್ಜೆಕ್ಟ್ ತಗೊಂಡಾಗ ನಿರ್ದೇಶಕರಾಗಿ ನೀವು ಮಾಡಿದ ಪ್ರಿಪರೇಷನ್ಸ್ ಗಳೆಲ್ಲ ಸರ್? ಫಸ್ಟ್ ನಿಜ ಹೇಳ್ಬೇಕು ಅಂದ್ರೆ, ನನಗೆ ಟೇಕ್ವಾಂಡೋ ಬಗ್ಗೆ ನಾಲೆಡ್ಜ್ ಇರಲಿಲ್ಲ. ಸೊ ನಾನು ಇತರ ತಿಳ್ಕೊಂಡಾಗ ನಾನು ತಿಳ್ಕೊಂಡಿದ್ದೆ. ಬಟ್ ಟೇಕ್ವಾಂಡೋ ಅಂತ ಹೇಳಿದ ತಕ್ಷಣ ಟೇಕ್ವಾಂಡೋ ಅಂದ್ರೆ ಏನು ಅಂತ ನಾವು ಸ್ವಲ್ಪ ಇವಾಗ ಇಂಟರ್ನೆಟ್ ಎಲ್ಲ ಹುಡುಕಿದ್ವಿ. ಅದೆಲ್ಲ ಆಗೋದು ಅದ್ರ ಬಗ್ಗೆ ಸಿನಿಮಾ ಮಾಡ್ಬೇಕು ಅಂದ್ರೆ ನನಗೆ ಅದರ ಪಟ್ಟುಗಳು ಗೊತ್ತಿರ್ಲಿಲ್ಲ. ಸರ್ ಏನ್ ಮಾಡೋದು ಪಟ್ಟಿಗೆ? ಇದು ಜನರಲ್ ಸಬ್ಜೆಕ್ಟ್ ಅಲ್ಲ. ಲವ್ ಸ್ಟೋರಿ ಅಂತ ತಕ್ಷಣ ಲವ್ ಮಾಡ್ಬೇಕು ಅಂತ ಅಟ್ಲೀಸ್ಟ್ ಸುತ್ತಮುತ್ತ ಲವ್ ಮಾಡಿದವ್ರು ನೋಡಿರ್ತೀವಿ. ಆಕ್ಷನ್ ಅಂತ ತಕ್ಷಣ ಒಂದಷ್ಟು ನೋಡಿರ್ತೀವಿ, ಏನೋ ಒಂದು ಅನ್ಯಾಯ ನಡೆದಿರುತ್ತೆ. ಟೇಕ್ವಾಂಡೋ ಅಂದ್ರೆ ಏನು ಗೊತ್ತಿಲ್ಲ ಅಂತ ತಕ್ಷಣ ನಾನು ಅವರು ಫಸ್ಟ್ ಅವ್ರ ಮಾಸ್ಟರ್ ಯಾರು ಅಂತ ಕೇಳಿದೆ, ಟ್ರೈನ್ ಯಾರು ಅಂತ. ಅವ್ರು ಹೇಳಿದ್ರು ವಿಫಾ ರವಿ, ಅವ್ರ ಅಂಡರ್ ಅಲ್ಲೇ ಅವರು ಮಲೇಷ್ಯಾದಲ್ಲಿ ಎಲ್ಲ ಇಲ್ಲೆಲ್ಲ ಇಂಟರ್ನ್ಯಾಷನಲ್ ಅಲ್ಲಿ ಭಾಗವಹಿಸಿರೋದು ಅಂತ ಹೇಳಿದ್ರು. ನಾನು ಹೋಗಿ ಮಾಸ್ಟರ್ ಹೇಳಿದೆ, ಮಾಸ್ಟರ್ ನಾನು ಸ್ವಲ್ಪ ಬಂದು ಅಬ್ಸರ್ವ್ ಮಾಡ್ತೀನಿ. ಒಂದು 2 days ಹೋಗಿ ಅಬ್ಸರ್ವ್ ಮಾಡಿದ್ಮೇಲೆ ನನ್ಗೆ ಅನಿಸ್ತದೆ ಏನು ಅಂದ್ರೆ, ಏನು ಸಾಲ ಅನಿಸ್ತು, ಶೂಟಿಂಗ್ ನಮ್ಗೆ ಇನ್ನೂ 45 ದಿನ ಟೈಮ್ ಇತ್ತು. ಹಾಗಾಗಿ ನಾನು ಹೋಗಿ ಒಂದು 45 ದಿನ ಪ್ರಾಕ್ಟೀಸ್ ಮಾಡಿದೆ ನಾವೇ. ಸೊ ಆಕ್ಚುಲಿ ನೋಡಿ, ನೀವು ನನ್ನ ಬಿಫೋರ್ ಮತ್ತೆ ಆಫ್ಟರ್ ನೋಡಿದ್ರೆ ನನ್ನ ಬಾಡಿಲಿ ನಿಮ್ಗೆ ಕಾಣಿಸ್ತದೆ. ನಿಜಕ್ಕೂ ತುಂಬಾ ಒಳ್ಳೇದಾಯ್ತು. ದಿನಕ್ಕೆ 1 hour ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ರಿವರ್ಸ್ ಕಿಕ್ ಎಲ್ಲ ನಮ್ಗೆ ಸಿನಿಮಾಟಿಕ್ ಅಲ್ಲ, ನಮ್ಗೊಂಥರ ಇಂಟ್ರೆಸ್ಟ್ ಬರುತ್ತೆ ಫೈಟಿಂಗ್ಸ್ ಎಲ್ಲ ಇದು ಮಾಡೋದಕ್ಕೆ. ಸೊ ಬಾಡಿ ಕೂಡ ಒಂದು ಹದಕ್ ಬಂತು. ಎರಡನೇ ದಿನ ಆಯ್ತು ಅಂದ್ರೆ ನನಗೆ ಟೇಕ್ವಾಂಡೋ ಬಗ್ಗೆ ಫುಲ್ ನಾಲೆಡ್ಜ್ ಬಂತು. ಯಾಕಂದ್ರೆ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ. ಈಗ ನೀವು ಕ್ರಿಕೆಟ್ ಅಂದ ತಕ್ಷಣ ಕ್ರಿಕೆಟ್ ಲಾಸ್ಟ್ಲಿ 10-15 ನಿಮಿಷ ಟೇಕ್ವಾಂಡೋ ಫೈಟ್ ಇದೆ ನಮ್ಮ ಸಿನಿಮಾದಲ್ಲಿ. ಇದನ್ನ ನಾವು ಜನಗಳ ಮುಂದಿಡಬೇಕು ಅಂತಂದ್ರೆ ಯಾವ್ದು ಪಾಯಿಂಟ್ ಹೆಂಗ್ ಬರುತ್ತೆ ಅಂತ ಗೊತ್ತಿಲ್ಲ ಅಂದ್ರೆ ಅವ್ರು ನೋಡೋರ್ಗೆ ಬೋರ್ ಆಗ್ಬಿಡುತ್ತೆ. ಈ ಕ್ರಿಕೆಟ್ ಎಲ್ಲ ಗೊತ್ತಿಲ್ಲ, ಎಲ್ಲ ಇಂಟ್ರೆಸ್ಟಿಂಗ್ ನೋಡ್ತಾರೆ. ಕ್ರಿಕೆಟ್ ಬಗ್ಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಗೊತ್ತಿಲ್ಲ ಅಂದ್ರೆ ಯಾಕೆ ಔಟ್ ಆದ್ರೆ ಏನು ಗೊತ್ತಾಗಲ್ಲ. ಹಾಗಾಗಿ ಫಸ್ಟ್ ನಾನ್ ತಿಳ್ಕೊಂಡು ಸಿನಿಮಾದ ನೋಡೋರು ಕೂಡ ಫಸ್ಟ್ ಇಂದ ಅದನ್ನ ತುಂಬ, ನೀವು ಸಿನಿಮಾ ನೋಡೋರು ಗೊತ್ತಾಗುತ್ತೆ, ಫಸ್ಟ್ ಇಂದ ಅದ್ರ ಬಗ್ಗೆ ನಾಲೆಜ್ ಕೊಡ್ತಾನೆ ಹೋಗ್ತೀವಿ. ಯಾಕಂದ್ರೆ ಲಾಸ್ಟ್ 12-15 ನಿಮಿಷ ಏನಿದೆ ಅದು ಬಾರಿ ಇಂಪಾರ್ಟೆಂಟ್. ಅದೇ ರೋಚಕವಾದ ಒಂದು ಪಂದ್ಯ ನಡೆಯುತ್ತೆ. ಆ ಪಂದ್ಯದಲ್ಲಿ ಹೇಗೆ ಭಾವಿಸ್ತಾರೆ, ಯಾರು ಪಾಯಿಂಟ್ ತಗೋತಾರೆ ಅನ್ನೋ ಒಂದು ಕ್ಯೂರಿಯಾಸಿಟಿ ನೋಡೋರು ಬರ್ಲಿ ಅಂತ ನಾವು ಆ ಒಂದು ಪ್ರಿಪರೇಷನ್ ಮಾಡಿದ್ವಿ. ಓಕೆ, ಋತುಸ್ಪರ್ಶ ಅವ್ರ ಬಗ್ಗೆ ಹೇಳೋದಾದ್ರೆ ನಿಮ್ಮ? ಸರ್ ನಾನು ಋತುಸ್ಪರ್ಶ ಬಗ್ಗೆ ಏನ್ ಹೇಳ್ಬೇಕು, ಅವ್ರ ತಾಯಿ ಬಗ್ಗೆನೂ ಅಷ್ಟು ಹೇಳ್ಬೇಕು ನಾನು. ಯಾಕಂದ್ರೆ ಋತುಸ್ಪರ್ಶ ಬಂದ್ಬಿಟ್ಟು ಇಸ್ ಗುಡ್ ಗರ್ಲ್. ಬಟ್ ಆಕೆ ಇಂಡಿಪೆಂಡೆಂಟ್ ಆಗಿ ಏನ್ ಥಿಂಕ್ ಮಾಡ್ತಾರೆ ಏನು ಗೊತ್ತಿಲ್ಲ ಅದ. ಬಟ್ ಆ ತಾಯಿ ಏನಿದೆ, ಅವರು ಕೊಟ್ಟರೆ ಒಂದು ಪೋಷಣೆ ಏನಿದೆ, ಆ ಒಂದು ಪ್ರೋತ್ಸಾಹ ಏನಿದೆ, ಆಕೆನೆ ಇವತ್ತು ಒಂದು ಮೂರ್ತಿಯಾಗಿ ರೂಪಿಸಿದೆ ಅಂತ. ಯಾಕಂದ್ರೆ 3 ವರ್ಷಕ್ಕೆ ಒಬ್ಬ ಮಗಳನ್ನ ಇದಕ್ ಕಳಿಸ್ಕೊಟ್ಟು ಆಕೆ ಟ್ರೈನ್ ಮಾಡಿ ಆಮೇಲೆ ನಿಂತ್ಕೋಬೇಕಲ್ಲ ಸರ್. ನಿಂತ್ಕೊಂಡು ನೋಡಿ, ಆಕೆ ಇವತ್ತು ಕೂಡ ಅವರು ಸುಮಿತಾ ಅವರು
ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರತಿ ಹಂತದಲ್ಲೂ ಕೂಡ ಮಗಳ ಜೊತೆ ಇರ್ತಾರೆ. ಮಗಳಿಗೋಸ್ಕರ ಸಿನಿಮಾ ಮಾಡಿದ್ದಾರೆ, ಮಗಳಿಗೋಸ್ಕರ ಓಡಾಡ್ತಾರೆ. ನನಗೆ ಒಂದು ಆಶ್ಚರ್ಯ ಆಗುತ್ತೆ, ಒಬ್ಬ ಹೆಣ್ಣು ಮಗಳಿಗೆ ಈ ಲೆವೆಲ್ಗೆ ಇವ್ರು ಓಡಾಡ್ತಾರಲ್ಲ, ಇಷ್ಟು ಉತ್ಸಾಹದಿಂದ ಓಡಾಡ್ತಾರೆ, ಮಗಳಿಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಮಾಡ್ತಾರಲ್ಲ, ಇಸ್ ಗ್ರೇಟ್ ಅಂತ ಅನ್ಸುತ್ತೆ. ಹಾಗೆ ಋತುಸ್ಪರ್ಶ ಇವತ್ತು ಏನಿದಾಳೋ, ಯಾಕಂದ್ರೆ 3 ವರ್ಷಕ್ಕೆ ಆಕೆಯ ಸಾಧನೆ ಸೂಪರ್. ಇವತ್ತು ಋತುಸ್ಪರ್ಶ ಏನಿದಾರೋ, ಆ ಹುಡುಗಿ ಏನಿದಾಳೋ, ಯಾಕಂದ್ರೆ ಆಕೆ 3 ವರ್ಷಕ್ಕೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಳೆ, ತುಂಬಾ ಚೆನ್ನಾಗಿ ಸ್ವಿಮ್ ಮಾಡ್ತಾಳೆ. ಅಷ್ಟೇ ಅಲ್ಲ, ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಗಳಲ್ಲಿ ಭಾಗವಹಿಸ್ತಾಳೆ, ಅಕಾಡೆಮಿಕಲ್ಲಿ ಕೂಡ ಮುಂದೆ ಇದ್ದಾಳೆ. ಅಂದ್ರೆ ಅದೇ ಆಕೆ ಏನಿದ್ದಾಳೆ ಅದರ ಹಿಂದೆ ಇರುವಂತದ್ದು ಸುಮಿತಾ ಪ್ರವೀಣ್ ಅವರು. ನಾನು ಅವ್ರನ್ನ ಯಾವಾಗ ಋತುಸ್ಪರ್ಶ ಅಂದ್ರೆ ಫಸ್ಟ್ ನೆನಪು ನಂಗೆ ಅವರ ತಾಯಿ. ಈ ಟೇಕ್ವಾಂಡೋ ಏನಿದೆ, ಆ ಪದದ ಅರ್ಥ ಏನಾಗ್ತದೆ? ಟೇಕ್ವಾಂಡೋ ಅಂದ್ರೆ ಏನು ಸರ್? ಟೇಕ್ವಾಂಡೋ ಕೈ ಮತ್ತೆ ಕಾಲು ಅಂತ ಅಷ್ಟೇ. ಯಾವ ಲ್ಯಾಂಗ್ವೇಜ್? ಇದು ಸೌತ್ ಕೊರಿಯನ್ ಲ್ಯಾಂಗ್ವೇಜ್. ಸೌತ್ ಕೊರಿಯನ್. ಈಗ ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ. ಈಗ ಕರಾಟೆಗೆ ಕಾಲಿ ಕೈ ಅಂತ, ಅಲ್ಲಿ ಯಾವುದೇ ರೀತಿಯ ಆಯುಧ ಬಳಸಂಗಿಲ್ಲ, ಓನ್ಲಿ ಕೈ ಕಾಲು ಅಷ್ಟೇ. ಅದು ಬರೀ ಕೈ, ಖಾಲಿ ಎಂಟಿ ಹ್ಯಾಂಡ್ ಅನ್ನೋದನ್ನ ಕರಾಟೆ ಅಂತೀವಿ. ಹಾಗೇನೆ ಇದು ಸೌತ್ ಕೊರಿಯಾದ್ದು ಮಾರ್ಷಲ್ ಆರ್ಟ್ ಟೇಕ್ವಾಂಡೋ, ದ ಆರ್ಟ್ ಆಫ್ ಯೂಸಿಂಗ್ ಲೆಗ್ ಅಂಡ್ ಹ್ಯಾಂಡ್ ಅಂತ. ನೀವು ಇದರಲ್ಲಿ ಈ ಟೇಕ್ವಾಂಡೋಗೆ ಸುಮಾರಷ್ಟು ಮಾರ್ಷಲ್ ಆರ್ಟ್ಸ್ ಇದೆ. ನಿಮ್ಗೆ ತೈಚಿ ಇದೆ, ಕುಂಫು ಇದೆ, ನಮ್ಮಲ್ಲೇ ಮರ್ಮಕಲೆ ಅಂತಿದೆ, ಕಲರಿಪಯಟ್ಟು ಇದೆ. ನಮ್ಮ ಇಂಡಿಯಾದಲ್ಲೂ ಕೂಡ ಸುಮಾರು 10-15 ಮಾರ್ಷಲ್ ಆರ್ಟ್ಸ್ ಇದೆ. ಬಟ್ ನಮ್ಮ ದುರದೃಷ್ಟಕ್ಕೆ ಏನಪ್ಪಾ ಅಂತ ನಾವು ಅದನ್ನ ಡೆವಲಪ್ ಮಾಡ್ಲಿಲ್ಲ, ಉಳಿಸ್ಕೊಳ್ಳಿಲ್ಲ. ಬಟ್ ಪ್ರತಿಯೊಂದು ದೇಶದಲ್ಲೂ ಕೂಡ ಒಂದೊಂದು ಮಾರ್ಷಲ್ ಆರ್ಟ್ ಇದೆ. ಸುಮಾರಷ್ಟು ಜನ ಅದನ್ನ ತುಂಬಾ ಚೆನ್ನಾಗಿ ಬೆಳೆಸ್ಕೊ ಬಂದ್ರು. ಕೆಲವಷ್ಟು ಸ್ಟಾರ್ಸ್, ಸುಮಾರಷ್ಟು ಜನ ಸ್ಟಾರ್ಗಳು ಕೂಡ ಒಂದೊಂದು ಫೈಟ್ಸ್ ಅನ್ನ, ಒಂದೊಂದು ಮಾರ್ಷಲ್ ಆರ್ಟ್ ನ ಬೆಳೆಸ್ಕೊಂಡೆ ಅವರು ಸ್ಟಾರ್ ಆಗಿರೋದು. ಫಾರ್ ಎಕ್ಸಾಂಪಲ್, ನೀವು ಜಾಕಿ ಚಾನ್ ನೋಡಿದ್ರೆ ಅವರು ಕುಂಫು ಮಾರ್ಷಲ್ ಆರ್ಟ್, ಅವರು ಮಿಕ್ಸ್ಡ್ ಮಾರ್ಷಲ್ ಆರ್ಟ್ ಅಂತ ಕರೀತಾರೆ. ಅದೇ ತರ ನೀವು ಬ್ರೂಸ್ ಲೀಗ್ ಬಂತು ಅಂದ್ರೆ ಬ್ರೂಸ್ ಲೀ ಅವ್ರು ಬಂದ್ಬಿಟ್ಟು ಟೇಕ್ವಾಂಡೋ. ಅದೇ ತರ ನೀವು ಜೆಟ್ ಲೀಗ್ ಬಂತು ಅಂದ್ರೆ ಕರಾಟೆ. ಅಂದ್ರೆ ಆಯಾ ಕಲೆಗಳನ್ನ ಅವರು ಬೆಳೆಸ್ಕೊಂಡು ಅದನ್ನ ಅಳವಡಿಸ್ಕೊಂಡು ಸಿನಿಮಾದಲ್ಲಿ ಸ್ಟಾರ್ ಆದ್ರು. ನಮ್ಮಲ್ಲಿ ಏನಾಗಿದೆ, ಈಗ ನಮ್ಮಲ್ಲಿ ಕಳರಿಪಯಟ್ಟು ಇದೆ, ಅದನ್ನ ಬಳಸ್ಕೊಂಡು ಸ್ಟಾರ್ ಅಂತವ್ರು ಯಾರು ಇಲ್ಲ. ಯಾಕಂದ್ರೆ ಈ ತರದ ಮಾರ್ಷಲ್ ಆರ್ಟ್ ನ ಬಳಸ್ಕೊಂಡ್ರೆ ನಿಜಕ್ಕೂ ಇಂಟರ್ನ್ಯಾಷನಲ್ ಸ್ಟಾರ್ಟ್ ಆಗ್ತಾರೆ. ಯಾಕಂದ್ರೆ ಎಲ್ಲಾ ಕಡೆ ಒಂದು ಆ ಫೈಟಿಂಗ್ ಏನಿದೆ ತುಂಬಾ ಇಂಟ್ರೆಸ್ಟ್ ಸಿಗುತ್ತೆ, ತುಂಬಾ ಜನ ಕಲಿತಾರೆ, ತುಂಬಾ ಜನ ನೋಡ್ತಾರೆ. ನಮ್ಮಲ್ಲಿ ಅದಾಗಿಲ್ಲ. ಸೊ ನಾನು ಫಸ್ಟ್ ಅನ್ಕೊಂಡದೇನಪ್ಪ ಅಂದ್ರೆ ಈಕೆಗೆ ವೆಲ್ ವರ್ಸಡ್ ಇದ್ಲು, ತುಂಬಾ ಚೆನ್ನಾಗಿ ಚಾಂಪಿಯನ್ ಆಗಿದ್ಲು ಯಾರೋ ಟೇಕ್ವಾಂಡೋ. ಹಾಗಾಗಿ ಟೇಕ್ವಾಂಡೋ ತಗೊಂಡೆ. ಬಟ್ ಕಲರಿಪಯಟ್ಟು ಇಂಥ ಕಲೆಗಳನ್ನ ಮುಂದಿನ ಸಿನಿಮಾಗಳಲ್ಲಿ ಪರಿಚಯಿಸಬೇಕು. ಆ ತರದವ್ರು ಯಾರು ತುಂಬಾ ಟ್ರೈನಡ್ ಇದ್ರೆ ಆ ಕಲೆನ ಮುಂದಿನ ಸಿನಿಮಾ ಮಾಡ್ಬೇಕು ಅಂತ ನನ್ನ ಒಂದು ಆಸೆ ಸರ್. ಓಕೆ, ಈ ಸಿನಿಮಾ ಒಟ್ಟು ಏನ್ ಹೇಳುತ್ತೆ ಸರ್? ಈಗ ತುಂಬಾ ಸರಳವಾದ ಕತೆ, ತುಂಬಾ ಸರಳವಾದಂತಹ ನಿರ್ದೇಶನ, ತುಂಬಾ ಸಹಜವಾದ ಅಭಿನಯ. ಈ ಸಿನಿಮಾದಲ್ಲಿ ನಾವೇನ್ ಮಾಡಿದ್ವಿ ಅಂತಂದ್ರೆ ಎಲ್ಲೂ ಕೂಡ ಡಬ್ಬಿಂಗ್ ಮಾಡಿಸಿಲ್ಲ. ಥ್ರೋಡ್ ಸಿನಿಮಾ ಸಿಂಕ್ ಸೌಂಡ್. ನಾವು ಸಿಂಕ್ ಸೌಂಡ್ ಅಂತ ಮಾಡಿದಾಗ ನಿಮಗೆ ಇಲ್ಲಿ ಪಾಸಿಟಿವ್ ಮತ್ತೆ ನೆಗೆಟಿವ್ ಇದೆ. ಪಾಸಿಟಿವ್ ಏನಪ್ಪಾ ಅಂತಂದ್ರೆ ನಾವು ಡಬ್ಬಿಂಗ್ ಮಾಡುವಂತ ರೀಕ್ರಿಯೇಟ್ ಮಾಡೋ ಅವಶ್ಯಕತೆ ಇರಲ್ಲ. ನೆಗೆಟಿವ್ ಏನಪ್ಪಾ ಅಂತಂದ್ರೆ ನೀವು ತುಂಬಾ ಚೆನ್ನಾಗಿ ಅಕ್ಯುರೇಟ್ ಇರ್ಬೇಕು ಸರ್. ನಾವು ಶೂಟ್ ಮಾಡುವಾಗ ಆಕೆಗೆ ಎಲ್ಲ ಡೈಲಾಗ್ ಗೊತ್ತಿರ್ಬೇಕು. ಪ್ರತಿ ಆರ್ಟಿಸ್ಟ್ ಕೂಡ ಒಬ್ಬರು ಡೈಲಾಗ್ ಮಿಸ್ ಆಯ್ತು ಅಂದ್ರೆ ನಾವು ಮತ್ತೆ ಡಬ್ ಮಾಡಕ್ಕಲ್ಲ. ಹಾಗಾಗಿ ಈ ಸಿನಿಮಾದಲ್ಲಿ ನಾವು ಅದೊಂದು ಬಳಸ್ಕೊಂಡ್ರೆ ಅಷ್ಟು ನಿಖರವಾಗಿ ಸಹಜವಾದ ಅಭಿನಯವನ್ನ ಮಾಡಿಸಿದೀವಿ. ಒಂದು, ಈ ಸಿನಿಮಾ ಏನ್ ಹೇಳುತ್ತೆ, ವುಮನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣ ಅಂತ ಏನಂತೀವಿ ಅದನ್ನ ಹೇಳಿಸ್ತೀವಿ. ಒಂದು ನಮ್ಮ ಮನೆಯಲ್ಲಿ ಒಂದು ಹೆಣ್ಮಗಳು ಕಲ್ತ್ರೆ ಒಂದು ಸ್ಕೂಲ್ ಓಪನ್ ಮಾಡ್ದಂಗೆ, ಅದು ಚಿಕ್ಕವ್ರು ಇರ್ಬೋದು, ದೊಡ್ಡ ತಾಯಿ ಕಲ್ತ್ರು ಅಷ್ಟೇ, ಮಗಳು ಕಲ್ತ್ರು ಅಷ್ಟೇ, ಅದನ್ನ ಹೇಳುತ್ತೆ ಸರ್. ಓಕೆ, ಅದು ನೀವು ಸಿಂಕ್ ಸೌಂಡ್ ಅಂದ್ರೆ ಸಿಂಕ್ ಸೌಂಡ್ ಗೋಸ್ಕರ ಈಗ ಡಿಸ್ಟರ್ಬೆನ್ಸ್ ಇರುತ್ತೆ, ಅದೆಲ್ಲ ಇರುತ್ತೆ. ಸಿಂಕ್ ಸೌಂಡ್ ಮಾಡ್ಬೇಕಾದ್ರೆ ವಿಶೇಷವಾದ ಯಾವ ಎಚ್ಚರಿಕೆಗಳನ್ನು ತಗೋಬೇಕಾಗುತ್ತೆ ಸರ್? ಇಲ್ಲಿ ಸಿಂಕ್ ಸೌಂಡ್ ಅಂತ ಮಾಡಿದಾಗ ಟೆಕ್ನಾಲಜಿನ ಬಳಸ್ಕೊತಾ ಹೋದಾಗ ಅಲ್ಲಿ 2 ವಿಭಾಗ ಬರ್ತದೆ ಸರ್. ಒಂದು ಪ್ರಿಪರೇಷನ್, ಇನ್ನೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಅಂತ. ಒಂದು ಪ್ರಿಪರೇಷನ್ ಏನಪ್ಪಾ ಅಂದ್ರೆ ಥೆರೋ ಇರಬೇಕು, ಈಚ್ ಅಂಡ್ ಎವ್ರಿಥಿಂಗ್ ನೀವು ಥೆರೋ ಇರಬೇಕು. ಅದು ಆರ್ಟಿಸ್ಟ್, ಅದು ಎಸ್ಪೆಷಲ್ ಆರ್ಟಿಸ್ಟ್ ಡೈಲಾಗ್ಸ್ ಇನ್ನೊಂದು ಸೆಕೆಂಡ್ ಚಾನ್ಸ್ ಇಲ್ಲ. ಈಗ ನಾವು ಬೇರೆ ಶೂಟ್ ಮಾಡುವಾಗ ಸ್ವಲ್ಪ ಡೈಲಾಗ್ ಸ್ಪಂಬಲ್ ಆಗುತ್ತೆ, ಅಲ್ಲ ಡಬ್ಬಿಂಗ್ ಮಾಡ್ಕೊಂಡು ಇಲ್ಲಿಲ್ಲ. ಎರಡನೇದು ಸಿಂಕ್ ಸೌಂಡ್ ಮಾಡುವಾಗ ಕ್ರೂ ಅಕ್ಯುರೇಟ್ ಇರಬೇಕು. ಯಾಕಂದ್ರೆ ನಾವು ಏನ್ ಮಾಡ್ತೀವಿ, ಮೈಕ್ ಎಲ್ಲ ಕೊಟ್ಟಿರ್ತೀವಿ, ಕ್ಯಾಮ್ರಾಕ್ಕೂ ಒಂದು ಮೈಕ್ ಇರುತ್ತೆ, ಪ್ರತಿಯೊಂದು ಕೂಡ ಅದು ಮೈಕ್ ನಕ್ಕೋತಾ ಇರುತ್ತೆ. ಆಮೇಲೆ ಆಂಬಿಯನ್ಸ್ ಮುಖ್ಯ ಆಗುತ್ತೆ. ನೀವು ಸಿಂಕ್ ಸೌಂಡ್ಸ್ ಯಾವುದೇ ಸಿನಿಮಾ ಆಂಬಿಯನ್ಸ್ ಮುಖ್ಯ ಆಗುತ್ತೆ. ಇಲ್ಲಿ ನಾವು ಮಾಡ್ಬೇಕಾದೇನಪ್ಪ ಅಂತಂದ್ರೆ ಯಾವ್ದನ್ನು ಕೂಡ ಸ್ಟುಡಿಯೋದಲ್ಲಿ ರಿಕ್ರಿಯೇಟ್ ಮಾಡೋ ಹಾಗಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾವು ಸ್ಕೂಲಲ್ಲಿ ಶೂಟ್ ಮಾಡ್ತಿದ್ದೆ ಅಂತ ಇಟ್ಕೊಳ್ಳಿ, ಸ್ಕೂಲಲ್ಲಿ ಡೈಲಾಗ್ಸ್ ಇರುತ್ತೆ, ತುಂಬಾ ಜನ ಹುಡುಗರು ಇರ್ತಾರೆ, ಹುಡುಗರು ಮಾತಾಡ್ತಿರ್ತಾರೆ, ಅದು ಆಂಬಿಯನ್ಸ್ ಬೇಕಲೇಬೇಕು. ನಾವು ಅವ್ರನ್ನ ಸೈಲೆಂಟ್ ಪಿನ್ ಡ್ರಾಪ್ ಸೈಲೆಂಟ್ ಮಾಡಿ ಸಿನಿಮಾ ಮಾಡಕ್ಕಲ್ಲ. ಆ ಟೆಕ್ನಿಕಲ್ ಪಾಯಿಂಟ್, ಆ ಡೆಸಿಬಲ್ ಎಷ್ಟಿರ್ಬೇಕು ಅನ್ನೋದು ಆ ಸೌಂಡ್ ಇಂಜಿನಿಯರ್ ಗೊತ್ತಿರ್ಬೇಕು. ಈಗ ಅದಕ್ಕೆ ಒಬ್ರು ಸಪರೇಟ್ ಪರ್ಸನ್ ಬರ್ತಾರೆ. ಅವ್ರು ಶೂಟ್ ಮಾಡಿದ್ಮೇಲೆ ಏನ್ ಮಾಡ್ತೀವಿ, ಒಂದ್ಸರಿ ನಾವು ಕಂಪ್ಲೀಟ್ ಸೀನರಿಯ ಶೂಟ್ ಮಾಡ್ತೀವಿ. ಕಂಪ್ಲೀಟ್ ಸೀನ್ 4 ನಿಮಿಷದ 4 ಸೀನ್ ಕೂಡ 4 ನಿಮಿಷ ಕೂಡ ಶೂಟ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಕಂಪ್ಲೀಟ್ ನಿಮ್ಗೆ ಎಲ್ಲೂ ಮಿಸ್ ಹೊಡಿಬಾರ್ದು, ಅಷ್ಟು ಚೆನ್ನಾಗಿ ಆ ಸೀನ್ ಕಂಪ್ಲೀಟ್ ಸೀನ್ ನಾವು ತಯಾರು ಮಾಡಿರ್ತೀವಿ. ಅದಾದ ನಂತರ ಏನ್ ಮಾಡ್ತೀವಿ, ಮತ್ತೆ 4 ನಿಮಿಷ ಬರೀ ಆಂಬಿಯನ್ಸ್ ನ ರೆಕಾರ್ಡ್ ಮಾಡ್ತೀವಿ.
ಎಲ್ಲೂ ಕಟ್ ಆಗ್ಬಾರ್ದು. ಅದಾದ ನಂತರ ಏನ್ ಮಾಡ್ತೀವಿ, ನಮ್ಗೆ ಏನಾದ್ರು ಕಟ್ ಶಾರ್ಟ್ಸ್ ಕ್ಲೋಸ್ ಗೀಸ್ ಬೇಕು ಅಂದಾಗ ಕ್ಲೋಸ್ ಅನ್ನ ಶೂಟ್ ಮಾಡ್ಕೋತೀವಿ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಕೆಲಸಗಳು ಕ್ಯಾಮ್ರಾ ವರ್ಕ್ ಅದ್ರ ಜೊತೆಗೆ ನಮ್ಮ ಸೌಂಡ್ ಇಂಜಿನಿಯರ್ ಕೆಲಸ ಮುಖ್ಯ ಆಗುತ್ತೆ. ನನಗೆ ಅದೃಷ್ಟವಶ ಸಿಕ್ಕುದು ಜಿ ಕೃಷ್ಣಮೂರ್ತಿ ಅಂತ. ಅವರು ತುಂಬಾ ಒಳ್ಳೆ ಸಿಂಕ್ ಸೌಂಡ್ ಮಾಡಿದ್ರು. 17 ಪಿಂಕಿಯಲ್ಲಿ, ನಾನು ಕುಸುಮ, ಸುಮಾರಷ್ಟು ಸಿಂಕ್ ಸೌಂಡ್ ನ ಬಳಸ್ಕೊಂಡಿರೋ ಸಿನಿಮಾಗಳು ಮಾಡಿದ್ರು. ಹಾಗಾಗಿ ಅವರ ಎಕ್ಸ್ಪರ್ಟೈಸ್ ಏನಿತ್ತು ಅದು ನನ್ನ ಸಿನಿಮಾ ಹೆಲ್ಪ್ ಆಯ್ತು ಸರ್. ಅದಕ್ಕೆ ವಿಶೇಷವಾದ ಎಕ್ವಿಪ್ಮೆಂಟ್ ಖಂಡಿತವಾಗಿ ಸರ್. ಅದಕ್ಕೆ ಬೇರೆದೇ ಎಕ್ವಿಪ್ಮೆಂಟ್ ಇರುತ್ತೆ, ಬೇರೆದೇ ಮೈಕ್ ಇರ್ತವೆ, ಬೇರೆದೇ ಒಂದು ಸಿಸ್ಟಮ್ ಇರ್ತದೆ. ಅವ್ರ ಏನ್ ಮಾಡ್ತಾರೆ ಅಲ್ಲಿ ಸೌಂಡ್ ನ, ಈಗ ಇವ್ರು ನಿಮ್ ಪಕ್ಕ ಇದಾರೆ, ಇಲ್ಲಿ 3-4 ಜನ ಆರ್ಟಿಸ್ಟ್ ಇದ್ರೆ ಅಂದ್ರೆ 3 ಜನಕ್ಕೆ ಮೈಕ್ ಕೊಡ್ತಾರೆ. ಮೈಕ್ ಕೊಟ್ಟು ಇಲ್ಲಿ ಅಡ್ಜಸ್ಟ್ ಮಾಡಿರ್ತಾರೆ ಯಾರೋ ವಾಯ್ಸು ಎಷ್ಟು ಬರಬೇಕು ಅಂತ. ಜೊತೆಗೆ ಒಂದು ಆಂಬಿಯನ್ಸ್ಗೆ ಒಂದು ಮೈಕ್ ಇಟ್ಟಿರ್ತಾರೆ, ಒಂದು ಬೂಮ್ ಮೈಕ್ ಆಂಬಿಯನ್ಸ್ ಇಟ್ಟಿರ್ತಾರೆ. ಅಂದ್ರೆ ನಿಮ್ಗೆ 4 ಕೂಡ ಸಪರೇಟ್ ಆಡಿಯೋ ರೆಕಾರ್ಡ್ ಆಗುತ್ತೆ. ಅದನ್ನ ಏನ್ ಮಾಡ್ತೀವಿ ನಾವು ಸ್ಟುಡಿಯೋದಲ್ಲಿ ಹೋಗಿ ಅದನ್ನ ಕ್ಲೀನ್ ಮಾಡಿಸ್ತೀವಿ ಫಸ್ಟ್. ಯಾಕಂದ್ರೆ ನೀವು ಮಾತಾಡೋದಕ್ಕೆ ಇವ್ರದ್ದು ಬಂದಿರುತ್ತೆ, ಇವ್ರು ಮಾತಾಡೋದು. ಸೊ ಆ ಸಪರೇಟ್ ನಾವು ಆ ಹೆಸರು ಇಟ್ಕೊಂಡು ಆ ಸಪರೇಟ್ ಸೌಂಡ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಅದನ್ನ ನಾವೇನ್ ಮಾಡ್ತೀವಿ, ರೆಫರೆನ್ಸ್ ಒಂದು ಸೌಂಡ್ ಇಲ್ಲ ಆಗಿದೆ, ಕ್ಯಾಮರಾಕ್ ಒಂದು ಮೈಕ್ ಇರುತ್ತೆ, ಅದು ಇನ್ಬಿಲ್ಟ್ ಇರುತ್ತೆ, ಅದ್ರಲ್ಲಿ ರೆಫರೆನ್ಸ್ ಸೆಲೆಕ್ಟ್ ಆಗಿರುತ್ತೆ. ಅದನ್ನ ಸ್ಟುಡಿಯೋದಲ್ಲಿ ಕ್ಲೀನ್ ಮಾಡಿಸ್ಬಿಟ್ಮೇಲೆ ಆಡ್ ಮಾಡ್ತೀವಿ. ಆಡ್ ಮಾಡಿ ಆ ಆಂಬಿಯನ್ಸ್ ಒಂದು ಸೌಂಡ್ ಇರುತ್ತೆ, ಅದನ್ನು ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ತೀವಿ. ಇದು ಒಂಥರ ನಿಮ್ಗೆ ಏನು ಅಂದ್ರೆ, ನಾವು 5.1 ಮಾಡುವಾಗ ನಿಮ್ಗೆ ಸಿನಿಮಾ ನೋಡುವಾಗ ನಿಮ್ಗೆ ಗೊತ್ತಾಗುತ್ತೆ ಅದು ಸುತ್ತಮುತ್ತ ನಡೀತಾ ಇದೆ, ತುಂಬಾ ನ್ಯಾಚುರಲ್ ಕಾಣಿಸುತ್ತೆ. ಬಟ್ ವರ್ಕ್ ಏನಂದ್ರೆ ವರ್ಕ್ ಪ್ರೋಸೆಸ್ ಸ್ವಲ್ಪ ಜಾಸ್ತಿ, ಪರ್ಫೆಕ್ಟ್ ಬರುತ್ತೆ. ಯಾವ್ದು ಈಸಿ, ಡಬ್ಬಿಂಗ್ ಈಸಿನಾ ಇದು ಈಸಿನಾ ಸರ್? ಡಬ್ಬಿಂಗು ಅಂದ್ರೆ ಆರ್ಟಿಸ್ಟ್ಗಳು ಎಲ್ಲ ಕನ್ನಡ ಮಾತಾಡಿ, ಎಲ್ಲ ಕನ್ನಡ ಅಂದ್ರೆ ಯಾವ ಭಾಷೆ ಆ ಭಾಷೆದವರಾಗಿ ಎಲ್ಲ ವರ್ಸಟೈಲ್ ಆರ್ಟಿಸ್ಟ್ಗಳಾಗಿದ್ದು ಫುಲ್ ಪಕ್ಕ ಇತ್ತು ಅಂತಂದ್ರೆ ಸಿಂಗ್ ಸೌಂಡ್ ಈಸಿ ಮತ್ತೆ ಅಕ್ಯುರೇಟ್. ಆದ್ರೆ ಇಷ್ಟಿರ್ಲಿಲ್ಲ ಅಂದ್ರೆ ನೀವು ಡಬ್ಬಿಂಗ್ ಹೋಗ್ಲೇಬೇಕು. ಈಗ ನಾವು ಯಾರೋ ಪರಭಾಷೆ ಒಬ್ಬ ಸ್ಟಾರ್ನ ತಗೊಂಡ್ಬಿಟ್ಮೇಲೆ ನಾವೇನ್ ವಿತೌಟ್ ಸಿಂಗ್ ಸೌಂಡ್ ಮಾಡಕ್ಕೆ ಆಗಲ್ವ ಹಾಗೆ. ಬಟ್ ಈಗ ಸಾಕಷ್ಟು ಜನ ಬಳಸ್ಕೊತಾ ಇದಾರೆ ಸಿಂಗ್ ಸೌಂಡ್, ಯಾಕಂದ್ರೆ ಆ ನ್ಯಾಚುರಲಿಟಿ ಬರ್ಲಿ ಅಂತ. ಈ ಕತೆಗೆ ಸಿಂಗ್ ಸೌಂಡ್ ಬೇಕು ಅಂತ ಯಾಕೆ ಅನಿಸ್ತದೆ? ಬಜೆಟ್ ವಿಚಾರದಲ್ಲ ಅಲ್ಲ, ಬಜೆಟ್ ನಿಮ್ಗೆ ಆಕ್ಚುಲಿ ಸಿಂಗ್ ಸೌಂಡ್ ಜಾಸ್ತಿ. ನೀವು ಸಿಂಗ್ ಸೌಂಡ್ಗೆ ಸಪರೇಟ್ ಹೈರ್ ಮಾಡ್ತೀವಿ ಸೌಂಡ್. ಆದ್ರೆ ಈ ಕತೆಗೆ ಯಾಕೆ ಬೇಕು ಅಂದ್ರೆ ನ್ಯಾಚುರಲಿಟಿ ಬೇಕು ಅಂತ ಸರ್. ಇಲ್ಲಿ ಯಾವ್ದು ಸಿನಿಮ್ಯಾಟಿಕ್ ಅಲ್ಲ, ಯಾಕಂದ್ರೆ ಆಕೆ ಈಗಾಗಲೇ ಟೆಕ್ವಾಂಡೋ ಚಾಂಪಿಯನ್. ನಿಮ್ಗೆ ಗೊತ್ತಿಲ್ಲ, ಕೊನೆಯ ಪಂದ್ಯ ಏನಿತ್ತು ಅದನ್ನ ನಾವ್ ಏನ್ ಮಾಡುದು ಅಂದ್ರೆ, ಅಲ್ಲಿ ಆಟ ಆಡಕ್ಕೆ ನಾವೊಂದು ಟೂರ್ನಮೆಂಟ್ ಕ್ರಿಯೇಟ್ ಮಾಡಿದ್ವಿ. ಕ್ರಿಯೇಟ್ ಮಾಡಿ ಟೂರ್ನಮೆಂಟ್ಗೆ ಸುಮ್ನೆ ಕಾಂಟೆಸ್ಟೆಂಟ್ ಕರೆಸಿದ್ವಿ. ನಿಜವಾಗಿ ಜಡ್ಜ್ ಮಾಡೋರ್ನ ಕರೆಸಿದ್ವಿ. ಏನಕ್ಕೆ ಯಾರು ಗೊತ್ತಿರಲ್ಲ ಇದು ಶೂಟಿಂಗ್ ಅಂತ. ಅವ್ರೆಲ್ಲರಿಗೂ 2 ನಿಮಿಷ ಅದೇನಿದೆ ಅದು ರೌಂಡ್ ಮಾಡಿಸಿ, ಈಕೆದು ಮತ್ತೆ ಮೈನ್ ಪ್ರೊಟಾಗನಿಸ್ಟ್ ಆಂಟಿಗನಿಸ್ಟ್ ಏನಿದೆ ಅವರ ಫೈಟ್ ಗಳನ್ನ 3 ಸರಿ ಗೇಮ್ ಆಡ್ಸಿದ್ವಿ. ಅಂದ್ರೆ ರಿಯಲ್ ಗೇಮ್. ಒಂದು ಹಿಂಟ್ ಏನ್ ಕೊಟ್ಟಿದ್ವು, ಫಸ್ಟ್ ಸುಮ್ನೆ ಆಡಿಸ್ಬಿಟ್ವಿ. ಅದೊಂದು ಅದಾಗ್ಬಿಟ್ಮೇಲೆ ಇವ್ರು ಸೋಲ್ಬೇಕು, ಇವ್ರು ಗೆಲ್ಬೇಕು, ಇಷ್ಟೇ ಕೊಟ್ಟಿದ್ದು. ಆಮೇಲೆ ಅವ್ರ ರಿಯಲ್ ಫೈಟ್ ಮಾಡ್ಬೇಕು, ಅಂದ್ರೆ ರಿಯಲ್ ಟೂರ್ನಮೆಂಟ್ ತರ ಈ ತರದ ಒಂದು ಪ್ಲಾನ್ ಇಟ್ಕೊಂಡ್ ಮಾಡಿದ್ವಿ ಸರ್. ಸೊ ಹಾಗೆ ಸಿಂಕ್ ಸೌಂಡ್ ನಮ್ಗೆ ಯಾಕೆ ಹೆಲ್ಪ್ ಆಯ್ತು ಅಂದ್ರೆ, ರಿಯಲ್ ಆಗಿ ಸಿಗ್ತಿಲ್ಲ. ಆಮೇಲೆ ಯಾವ್ದು ಸಿನಿಮಾಟಿಕ್ ಅಲ್ವಲ್ಲ, ಯಾಕಂದ್ರೆ ನಾವು ಇದೇ ಸಿನಿಮಾ ನಾನು ದೊಡ್ಡವ್ರಿಗೆ ಮಾಡಿದ್ರೆ, ಕಮರ್ಷಿಯಲ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಆ ಟೆಕ್ವಾಂಡೋ ಫೈಟ್ ಬೇರೆ ತರ ಇರೋದು. ಹೊಡೆದ ತಕ್ಷಣ ಅವ್ರು ಹಿಂಗೇನೋ ತಿಳ್ಕೊಂಡು ಸ್ಲೋ ಮೋಷನ್ ಹಾಕಿ ಬಿದ್ದು ಬಾಯಲ್ಲಿ ರಕ್ತ ಬರೋದು. ಇದು ನಾನು ಕಣ್ಣು ಮುಂದೆ ಒಂದು ಟೆಕ್ವಾಂಡೋ ಹುಡುಕಿದ್ದು ಜರ್ನಿ, ಅದನ್ನ ತೋರಿಸಿ. ಓಕೆ, ಇದಕ್ಕೆ ಸಿಂಕ್ ಸೌಂಡ್ ಗೆ ನೀವು ಕಲಾವಿದರನ್ನೆಲ್ಲ ಹೆಂಗೆ ಪ್ರಿಪೇರ್ ಮಾಡಿ, ಕಾರ್ಯಾಗಾರ ಇತ್ತು, ಏನಿತ್ತು, ಹೇಗಿತ್ತು? ಆಯ್ತು ಸರ್, ಕರೆಕ್ಟ್. ಫಸ್ಟ್ ನಮ್ಗೆ ಕನ್ಸರ್ನ್ ಇದ್ದದ್ದು ಆ ಹುಡುಗಿ ಮೇಲೆ, ಋತುಸ್ಪರ್ಶ ಮೇಲೆ. ಋತುಸ್ಪರ್ಶಕ್ಕೆ ಒಂದು 10 ದಿನ ಪ್ರಾಕ್ಟೀಸ್ ಕೊಟ್ವಿ. ಮತ್ತೆ ಎಲ್ಲಾ ಕಲಾವಿದರು ನಾವು ಫಸ್ಟ್ ಏನ್ ಹೇಳಿದ್ವಿ ಅಂದ್ರೆ ಡಬ್ಬಿಂಗ್ ಇಲ್ಲ ಅಂತ. ಎಲ್ಲಾ ಕಲಾವಿದರು ಯಾರು ತಾಯಿ ಪಾತ್ರ ಇರ್ಬೋದು, ತಂದೆ ಪಾತ್ರ ಇರ್ಬೋದು, ಟೀಚರ್ ಪಾತ್ರ ಇರ್ಬೋದು, ಎಲ್ಲರೂ ಡಬ್ಬಿಂಗ್ ಇಲ್ಲ. ಏನು ಮಾತಾಡ್ತಿರೋ ಅದಲ್ಲೇ ಫೈನಲ್. ಸೊ ಬೆಳಗ್ಗೆ ಬಂದ ತಕ್ಷಣ ನಾವ್ ಏನ್ ಮಾಡೋದು, ಒಂದು ಮಾಮೂಲಿ ಎಲ್ಲ ಡೈರೆಕ್ಟರ್ ಮಾಡ್ತಾರೆ, ಅದ್ರ ಕೂತ್ಕೊಂಡು ಒಂದು ಡಿಸ್ಕಸ್ ಮಾಡ್ತೀವಿ. ಇವತ್ತು ಈ ಸೀನ್ ಇದೆ, ಇನ್ ಡೀಟೇಲ್. ಆಮೇಲೆ ಲೆಂತಿ ಶಾರ್ಟ್. ನಿಮ್ಗೆ ಏನಾಗ್ತೀವಿ ನಾವು ಈ ಬೇರೆ ಸಿನಿಮಾಗಳು ಶಾರ್ಟ್ ಡಿವೈಡ್ ಮಾಡ್ಕೊಬರ್ತೀವಿ, ಇಷ್ಟು ಮಾಡಿ ಇಷ್ಟು ಶೂಟ್ ಮಾಡ್ಕೊತಾ ಹೋಗ್ತೀವಿ. ನಾವು ಕಮರ್ಷಿಯಲ್ ಅದು ಫಾರ್ಮೆಟ್ ಅದು. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಕಂಪ್ಲೀಟ್ ಸೀನ್ 4 ಪೇಜ್ ಒಂದೇ ಸರಿ ಶೂಟ್ ಮಾಡ್ತೀವಿ. ಅಂದ್ರೆ ಅಷ್ಟರ ಮಟ್ಟಿಗೆ ಅವ್ರು ಮಾತಾಡ್ಬೇಕು, ಅಲ್ಲೇನ್ ನಡೀತಾ ಸಂಘಟನೆ ಮಾತಾಡ್ಬೇಕು, ಎತ್ಕೋಬೇಕು, ಹೊರಗೆ ಎಲ್ಲ ಫುಲ್ ಕಂಪ್ಲೀಟ್ ಸೀನ್ ಶೂಟ್ ಮಾಡ್ಬಿಡ್ತೀವಿ. ಆಮೇಲೆ ಬೇಕಾದ ಕಡೆ ಕಟ್ ಶಾಟ್ ಮಾಡ್ತಾ ಇದ್ವಿ. ಹಾಗಾಗಿ ಅವ್ರೇನು ನ್ಯಾಚುರಲ್ ಆಗಿ ಆಕ್ಟ್ ಮಾಡ್ತಾ ಹೋಗ್ಬಿಟ್ಟು. ನಮ್ಮ ಎಲ್ಲಾ ಕಲಾವಿದರು ಏನು ಅಂದ್ರೆ ಎಲ್ಲ ಈಗಾಗಲೇ ಸಿನಿಮಾದಲ್ಲಿ ಸೀರಿಯಲ್ ಮಾಡಿರೋರೇ ಆದ್ರಿಂದ ಸ್ವಲ್ಪ ನಮ್ಗೆ ಈಸಿ ಆಯ್ತು. ಆಮೇಲೆ ಅಷ್ಟೇ ನಾವೇನೋ ಒಂದು ವಾರದ ಮುಂಚೆನೆ ಸ್ಕ್ರಿಪ್ಟ್ ಕೊಟ್ಟಿದ್ವಿ. ಆಮೇಲೆ ಯಾವ್ದು ಡೈಲಾಗು ಕೂಡ ಬೈ ಹಾರ್ಟ್ ಮಾಡ್ಕೊ ಬರ್ಬಾರ್ದು, ಜಸ್ಟ್ ತಲೆಯಲ್ಲಿ ಇಟ್ಕೋಬೇಕು. ಆ ಸಿಚುವೇಶನ್ ನೀವು ಮಾತಾಡಿ. ನಿಮ್ ಟೀಚರ್ ತರ ಮಾತಾಡ್ಬೇಕು, ಅವರು ತಾಯಿ ತರ ಮಾತಾಡ್ಬೇಕು. ಇದು ಏನ್ ಲ್ಯಾಂಗ್ವೇಜ್ ಬರ್ತಾ, ಬಟ್ ವಿಷಯ ಅದೇ ಇರ್ಬೇಕು. ಯಾಕಂದ್ರೆ ಇಲ್ಲೇನೋ ಪಂಚಿಂಗ್ ಡೈಲಾಗ್ ಆ ತರದಿಲ್ಲ. ಇಲ್ಲಿ ಬೇಕಾದ ವಿಷಯ, ಬೇಕಾದ ಮಾತಷ್ಟೇ.